ರಾಜ್ಯದಲ್ಲಿ ಕೇರಳ ದರ್ಬಾರ್ನ ವಿಚಾರ ಜೋರು ಸದ್ದು ಮಾಡ್ತಾ ಇದೆ. ಪಿಣರಾಯಿ ವಿಜಯನ್ ರಾಜ್ಯ ಸರ್ಕಾರಕ್ಕೆ ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ತಿರುಗೇಟು ಕೊಟ್ಟಂತಹ ಸಿಎಂ ಡಿಸಿಎಂ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಮೆತ್ತಗಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಕರ್ನಾಟಕದ ನಿರ್ಧಾರಕ್ಕೆ ಕೇರಳದ ಸಿಎಂ ಎಂಟ್ರಿ ಆಗಿದ್ರು, ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಕರ್ನಾಟಕದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಈತ ಒತ್ತುವರಿಯನ್ನ ಕರ್ನಾಟಕ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ. ಕೇರಳ ಸಿಎಂಗೂ ಕೂಡ ಕೌಂಟ್ರು ಕೊಟ್ಟಿದ್ರು ಇದೇ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು. ಯಾವಾಗ ವೇಣುಗೋಪಾಲ್ ಅವರ ರಂಗಪ್ರವೇಶ ಆಯಿತೋ ಫುಲ್ ಮೆತ್ತಗಾಗ್ಬಿಟ್ಟಿದ್ದಾರೆ ಇಬ್ಬರೂ ಕೂಡ. ವೇಣುಗೋಪಾಲ್ ಅವರ ಭಯಾನ, ಹೈಕಮಾಂಡ್ ಕಟ್ಟಾಗ್ನೇನಾ ಸಹಜವಾದಂತಹ ಪ್ರಶ್ನೆ. ಅದಾದ ಮೇಲೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆಯನ್ನು ಧಿಕ್ಕರಿಸಿ ನಡೆಯುವಂತಹ ಆ ಗಡ್ಸು ತಾಕತ್ತು ಕಾಂಗ್ರೆಸ್ ನಾಯಕರುಗಳಿಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಅದೇ ಪಿಣರಾಯಿ ವಿಜಯನ್ ಹೇಳಿದಾಗ ಅಬ್ಬರಿಸಿ ಬೊಬ್ಬಿರಿದಂತಹ ನಮ್ಮ ಸಿಎಂ ಸಿದ್ದರಾಮಯ್ಯನವರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ ನಾಯಕರುಗಳು ಈಗ ಫುಲ್ ಮೆತ್ತಗಾಗ್ಬಿಟ್ಟಿದ್ದಾರೆ. ಕಾರಣ ಕೆಸಿ ವೇಣುಗೋಪಾಲ್ ಅವರ ಸೂಚನೆ. ಸಿಎಂ ಮತ್ತು ಡಿಸಿಎಂ ಸಾಫ್ಟ್ ನಡೆ ಯಾಕೆ ಅನ್ನೋದಕ್ಕೆ ಒಂದಷ್ಟು ಅನಾಲಿಸಿಸ್ನ ಪಾಯಿಂಟ್ಸ್ ಇದು. ಕೇರಳ ಚುನಾವಣೆ ಮೇಲೆ ಇದರ ಇಂಪ್ಯಾಕ್ಟ್ ಆಗುವಂತಹ ಆತಂಕ. ಯಾಕಂದ್ರೆ ಕೇರಳದಲ್ಲಿ ಮೊನ್ನೆ ಅಷ್ಟೇ ಸ್ಥಳೀಯ ಚುನಾವಣೆಗಳು ನಡೀತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತು. ಅಲ್ಲಿ ಕಾಂಗ್ರೆಸ್ ಲೀಡಿಂಗ್ ಅಲ್ಲಿತ್ತು. ಈಗ ಪಿಣರಾಯಿ ವಿಜಯನ್ ಇದಾರಲ್ಲ, CPIM ಪಾರ್ಟಿ, ಅವರು ಹಿನ್ನಡೆಯಲ್ಲಿದ್ರು. ಈಗ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ನೆಕ್ಸ್ಟ್ ಏಪ್ರಿಲ್ನಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ಆತಂಕ ಒಂದು. ಎರಡನೇದು, ಫೋರ್ಸ್ನಲ್ಲಿ ಹೋಗೋದು ಬೇಡ ಅನ್ನುವಂತಹ ಸಂದೇಶ ಬಂದಿದೆ. ಹೀಗಾಗಿ ಸಿಎಂ ಮತ್ತು DCM ಕೆಸಿ ವೇಣುಗೋಪಾಲ್ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಹಂಗೆ ಇದೆ ವರ್ತನೆ. ಈ ಸಮಯದಲ್ಲಿ ಎಚ್ಚರ ತಪ್ಪಿದ್ರೆ ಕೇರಳದಲ್ಲಿ ಹಿನ್ನಡೆ ಆಗುತ್ತೆ ಅಂತ. ಸೊ ನಮ್ಮ ರಾಜ್ಯದಲ್ಲಿ ಯಾರಿಗೇನು ಅನ್ಯಾಯ ಆದರೂ ಓಕೆ, ಯಾವ ವಲಸಿಗರು ಬಂದು ಅಷ್ಟರಲ್ಲಿ ಏನೇ ಎಡವಟ್ಟು ಮಾಡಿದ್ರು ಓಕೆ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರಂತೆ. ಹೈಕಮಾಂಡ್ ಮಟ್ಟದಲ್ಲಿ ವೇಣುಗೋಪಾಲ್ ಸ್ಟ್ರಾಂಗ್ ಇರುವಂತಹ ಕಾರಣ ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋದು ಅನಿವಾರ್ಯ ಆದಂಗೆ ಕಾಣಿಸ್ತಾ ಇದೆ ನಮ್ಮ ರಾಜ್ಯದ CM ಮತ್ತು DCMಗೆ. KCB ವಿರುದ್ಧ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತ. KCB ವಿರುದ್ಧ ಮಾತಾಡಿ ಅಂತ ಯಾರೂ ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ಮಾತಾಡಿ ಅಂತ ಅಂದಿದ್ದು ಕೇರಳ ಗೌರ್ಮೆಂಟ್ ಮೇಲೆ. ಅಲ್ಲಿ ಈಗಿರೋದು LDF, ಅದು ಪಿಣರಾಯಿ ವಿಜಯನ್. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇಲ್ಲಿ ಕೆಸಿ ವೇಣುಗೋಪಾಲ್ ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋದನ್ನು ನಿಲ್ಲಿಸಬೇಕು CM ಮತ್ತು DCM. ಅದನ್ನು ಮಾಡಿದೆ, ಆದ್ರೆ ಹಿಂದೆ ಈ ಥರದ್ದೆಲ್ಲ ಲೆಕ್ಕಾಚಾರ ಇದೆ, ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ರೀತಿನಲ್ಲಿ ಅವ್ರನ್ನೇ ಸಮಾಧಾನ ಪಡಿಸ್ಕೊಳ್ತಾ ಇದ್ರಲ್ಲ ಶ್ರೀನಿವಾಸ್. ಯಾಕೆಂದ್ರೆ ಎರಡು ವಿಚಾರ. ಒಂದು, ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ. ಈ ವಿಚಾರ ಏನು, ಬೆಂಗಳೂರಿನ ವಿಚಾರ, ಯಲಹಂಕದ ಕೋಗಿಲು ಲೆವೆಟ್ನ ವಿಚಾರವನ್ನ ಕೇರಳ CM ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಅಲ್ಲಿನ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು. ಹಾಗಾಗಿ ಇದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುಂದುವರಿಸೋದು ಬೇಡ ಅನ್ನುವಂತ ಸೂಚನೆಯನ್ನ ಕೊಟ್ಟಂತ ಕಾಣ್ತಿದೆ. ಎರಡನೇದು, ಕೆಸಿ ವೇಣುಗೋಪಾಲ್ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟು ಪ್ರಭಾವಶಾಲಿ ಆಗಿದ್ದಾರೆ ಅನ್ನುವಂಥದ್ದು CM ಮತ್ತೆ DCM ಇಬ್ಬರಿಗೂ ಗೊತ್ತು. ಒಂದ್ ವೇಳೆ ಕೆಸಿ ವೇಣುಗೋಪಾಲ್ ಅವರ ಟ್ವೀಟ್ಗೆ ಅಥವಾ ಎಕ್ಸ್ಗೆ ಏನಾದ್ರು ನಾವು ಪ್ರತಿಕ್ರಿಯೆ ಕೊಟ್ರೆ ಮುಂದಿನ ಯಾವುದೇ ಗೊಂದಲಗಳಿಗೆ ಅಥವಾ ಯಾವುದಾದ್ರೂ ಮುಂದಿನ ವಿಚಾರ ಬಂದ್ರೆ ಅದು ನಮಗೆ ಆಗುತ್ತೆ ಅನ್ನುವಂಥದ್ದು ಅರಿವಿದೆ. ಹಾಗಾಗಿ CM ಮತ್ತೆ DCM ವೇಣುಗೋಪಾಲ್ ವಿರುದ್ಧ ನೇರವಾಗಿ ಮಾತನಾಡ್ತಿಲ್ಲ. ನಿನ್ನೆ DCM ಡಿ.ಕೆ. ಶಿವಕುಮಾರ್ ವೇಣುಗೋಪಾಲ್ ಅವರನ್ನು ಸಮರ್ಥನೆ ಮಾಡ್ಕೊಂಡ್ರು. ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರು ಸಲಹೆ ಕೊಡೋದಕ್ಕೆ ಅಧಿಕಾರ ಇದೆ, ಅವರ ಸಲಹೆಯನ್ನ ಸ್ವೀಕಾರ ಮಾಡ್ತೀನಿ ಅಂತ. ಇದ್ರ ಸಂದೇಶ ಏನಂದ್ರೆ ನಾವು ಅವರ ವಿರುದ್ಧ ಮಾತನಾಡಲ್ಲ ಅನ್ನುವಂತ ಸಂದೇಶ ಅನ್ನುವಂಥದ್ದು ನೇರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಒಂದು ಚುನಾವಣೆ ಹಿತದೃಷ್ಟಿ, ಇನ್ನೊಂದು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಶಾಲಿ ಆಗಿರೋದ್ರಿಂದ ಈ CM ಮತ್ತೆ DCM ಅವರು ಮಾತನಾಡ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಆದ್ರೆ ಎಲ್ಲ ಒಂದ್ ಕಡೆ ನೀವು ಹೇಳಿದಾಗೆ ಹೌದು, ರಾಜ್ಯದ ವಿಚಾರ ಬಂದಾಗ ಅದು ಹೈಕಮಾಂಡ್ ಆಗಿರ್ಲಿ ಬೇರೆ ರಾಜ್ಯ ಆಗಿರ್ಲಿ ನಮ್ಮ ರಾಜ್ಯವನ್ನ ಡಿಫೆಂಡ್ ಮಾಡ್ಕೊಳ್ಬೇಕು. ಆದ್ರೆ ಅಧಿಕಾರದ ಆಸೆ ಅಥವಾ ಅಧಿಕಾರದ ಪವರ್ ಇಂದಾಗಿ ಈ ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದ್ದಾವೆ ಅಂತ ಅನಿಸುತ್ತೆ. ಮಮತಾ. ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ಅಲ್ಲಿ ಇದ್ದವರು ಎಲ್ಲಿಯವರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇನ್ನು ಅವ್ರ ಪರವಾಗಿ ಮಾನವೀಯತೆ ಅಂತೆಲ್ಲ ಯಾಕೆ ಇವ್ರು ಪುಂಗಿ ಊತ್ತಿದ್ದಾರೆ ಅರ್ಥ ಆಗದ ಪ್ರಶ್ನೆ ಇದು. ಹೌದು.